ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ನೆತ್ತರ ಕೋಡಿ ಹರಿದಿದೆ. ಸುಹಾಸ್ ಹತ್ಯೆಯಾದ ಕೇವಲ 26 ದಿನಗಳ ಒಳಗಡೆ ಮತ್ತೊಂದು ಕೊಲೆಯಾಗಿದೆ. ಮರಳು ಅನ್ಲೋಡ್ ಮಾಡ್ತಿದ್ದ ರಹಿಮಾನ್ ಎಂಬ ವ್ಯಕ್ತಿಯನ್ನು, ಅಬ್ದುಲ್ ರಹಿಮಾನ್ ಅನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಸರಣಿ ಹತ್ಯೆಗಳ ಸುಳಿಯಲ್ಲಿ ಸಿಲುಕಿರುವ ಕಡಲನಗರಿ ಕೊತ ಕುದಿತಾ ಇದೆ. ಮತ್ತೊಂದೆಡೆ ಇದೇ ವಿಚಾರದಲ್ಲಿ ರಾಜಕೀಯದ ಸಮರ ಕೂಡ ಶುರುವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ನೆತ್ತರ ಕಾರ್ಮೋಡ ಆವರಿಸಿದೆ. ಮುಂಗಾರು ಮಳೆಯ ಜೊತೆಗೆ ಬಿಸಿ ರಕ್ತದ ರೆಡ್ ಅಲರ್ಟ್ ಜಾರಿಯಾಗಿದೆ. ಮಂಗಳವಾರ ಮಧ್ಯಾಹ್ನ 3:30 ಚೆಲ್ಲಿದ ನೆತ್ತರ ಕೋಡಿ ಕರಾವಳಿ ನಗರವನ್ನ ಮತ್ತೆ ಬೆಚ್ಚಿ ಬೀಳಿಸಿದೆ. ಬಂಟ್ವಾಳದ ಇರಾಕೋಡಿಯಲ್ಲಿ ನಡೆದ ಭೀಕರ ಕೊಲೆ ಇಡೀ ಮಂಗಳೂರನ್ನೇ ಬೂದಿ ಮುಚ್ಚಿದ ಕೆಂಡದಂತಾಗಿಸಿದೆ. ಮರಳು ಅನ್ಲೋಡ್ ಮಾಡಿ ಹೋಗ್ತಿದ್ದವನ ಕಗ್ಗೊಲೆ, ನರಳಿ ಪ್ರಾಣ ಬಿಟ್ಟ ರಹಿಮಾನ್, ಶಫಿ ಬದುಕಿದ್ದೇ ಪವಾಡ. ಮಂಗಳೂರಲ್ಲಿ ನೆತ್ತರ ದಾಹ ನಿಲ್ತಿಲ್ಲ. ಕೋಮು ಸಂಘರ್ಷವೋ ಅಥವಾ ಇನ್ಯಾವ ದ್ವೇಷವೋ ಗೊತ್ತಿಲ್ಲ. ಮೇಲಿಂದ ಮೇಲೆ ಹೆಣಗಳು ಮಾತ್ರ ಉರುಳುತ್ತಾನೇ ಇವೆ. ಸುಹಾಸ್ ಶೆಟ್ಟಿ ಹತ್ಯೆ ನೆತ್ತರು ಇನ್ನೂ ಮಾಸಿಲ್ಲ. ಅಷ್ಟರಲ್ಲಾಗಲೇ ಮತ್ತೋರ್ವನ ಕಗ್ಗೊಲೆಯಾಗಿದೆ. ಪಿಕಪ್ ವಾಹನ ಚಾಲಕ ರಹೀಂ ಇರಾಕೋಡಿಯಲ್ಲಿ ಮರಳು ಅನ್ಲೋಡ್ ಮಾಡಿ ಹೊರಟಿದ್ದ. ಈ ವೇಳೆ ಅದೆಲ್ಲಿಂದ ಬಂದ್ರೋ ಗೊತ್ತಿಲ್ಲ, ಏಕಾಏಕಿ ರಹಿಮಾನ್ ಮೇಲೆ ಮುಗಿಬಿದ್ದಿದ್ದಾರೆ. ಗಾಡಿಯಲ್ಲಿ ಕೂತಿದ್ದವನನ್ನ ಎಳ್ಕೊಂಡು ಸಿಕ್ಕಂತೆ ಕೊಚ್ಚಿದ್ದಾರೆ. ಈತನ ಜೊತೆಗಿದ್ದ ಶಫಿ ಮೇಲೂ ಮಚ್ಚು ಬೀಸಿದ್ದು ಅದೃಷ್ಟವಶಾತ್ ಸಾವಿನ ದವಡೆಯಿಂದ ಪಾರಾಗಿದ್ದಾನೆ. ಬಂಟ್ವಾಳದಲ್ಲಿ ರಹಿಮಾನ್ ಹೆಣ ಬೀಳುತ್ತಿದ್ದಂತೆ ಇಡೀ ಮಂಗಳೂರೇ ಕೊತ ಕುದಿಯುವುದಕ್ಕೆ ಶುರುವಾಗಿದೆ. ಹೀಗಾಗಿ ಇಡೀ ಜಿಲ್ಲೆಯಲ್ಲಿ 3 ದಿನ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ರಹಿಮಾನ್ ಹತ್ಯೆಯಿಂದ ಸಿಟ್ಟಿಗೆದ್ದಿರೋ ಮುಸ್ಲಿಂ ಮುಖಂಡರು ಸಿಎಂ ಹಾಗೂ ಡಿಸಿಎಂ ಜಿಲ್ಲೆಗೆ ಆಗಮಿಸುವಂತೆ ಪಟ್ಟು ಹಿಡಿದಿದ್ರು. ನಮಗೆ ಪಕ್ಷಕ್ಕಿಂತ ನಮ್ಮ ಮುಸ್ಲಿಂ ಸಮುದಾಯವೇ ಮುಖ್ಯ, ನಮ್ಮ ಮುಸ್ಲಿಂ ಸಮುದಾಯಕ್ಕೆ ರಕ್ಷಣೆ ಇಲ್ಲದಂತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಮುಖಂಡರು ಸಾಮೂಹಿಕ ರಾಜೀನಾಮೆಗೆ ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. നിങ്ങൾ സാമൂഹികമായി മുസ്ലിംസ് സാമൂഹികമായിട്ട് മുസ്ലിം നായകന്മാര് നിങ്ങൾ കോൺഗ്രസ് പാർട്ടിയോ ഡിസൈനാക്കിട്ട് പുറത്തു വരും. ഞങ്ങൾ ഏ പാർട്ടി നിങ്ങൾ ചേരണ്ട. നിങ്ങൾ അതേ കോൺഗ്രസ് നിങ്ങൾ ഒപ്പിക്ക് വേണ്ട. ഞങ്ങൾ സമുദായം ഇസത്തിലൂടെ ജീവിക്കണം. എത്ര തല തപ്പിട്ട് ജീവിച്ചിട്ടുള്ള യൂട്ടിക്കാത്തവർക്ക് ചെല്ലണം. நீங்க சலீம்க்கு சொல்லணும், நீங்க ஜமீர் அஹ்மதுக்கு சொல்லணும், நீங்க வேற யார் முஸ்லிம்ஸ் உள்ளாரு ರಹಿಮಾನ್ ಮೃತದೇಹವನ್ನ ಮದನಿನಗರ ಮಸೀದಿಯಲ್ಲಿ ಅಂತಿಮ ದರ್ಶನಕ್ಕಿಡಲಾಗಿತ್ತು. ಈ ವೇಳೆ ಸಾವಿರಾರು ಮಂದಿ ಆಗಮಿಸಿ ಅಂತಿಮ ನಮನ ಸಲ್ಲಿಸಿದ್ರು. ಬಳಿಕ ಮಸೀದಿಯಿಂದ ಕೊಲ್ತಮಜಲು ಮನೆಯವರೆಗೆ ಮೆರವಣಿಗೆ ಮಾಡಿದ್ರು. 4 ಆಂಬ್ಯುಲೆನ್ಸ್ ಮೂಲಕ ಮೃತದೇಹದ ಮೆರವಣಿಗೆ ಮಾಡಲಾಗಿದ್ದು ದಾರಿಯುದ್ದಕ್ಕೂ ಸಾವಿರಾರು ಜನ ಸೇರಿದ್ರು. ಹೀಗಾಗಿ ಇಡೀ ಮಂಗಳೂರಲ್ಲಿ ಖಾಕಿ ಸರ್ಪಗಾವಲು ಹಾಕಲಾಗಿತ್ತು. ರಹಿಮಾನ್ ಹತ್ಯೆಯಿಂದ ಇಡೀ ಮಂಗಳೂರು ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು ಕೆಲವೆಡೆ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಸುರತ್ಕಲ್ನಲ್ಲಿ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಖಾಸಗಿ ಬಸ್ ಮೇಲೆ ಕಲ್ಲು ತೂರಿದ್ರು. ಅಲ್ಲದೆ ಆಟೋದಲ್ಲಿ ಬಸ್ಸನ್ನ ಅಟ್ಟಿಸಿಕೊಂಡು ಹೋಗೋ ವಿಡಿಯೋ ವೈರಲ್ ಆಗಿದೆ. ಇನ್ನು ಫರಂಗಿಪೇಟೆಯಲ್ಲಿ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದು ಮೃತದೇಹ ಸಾಗಿರೋ ಮಾರ್ಗದಲ್ಲಿ ಅಂಗಡಿ ಮುಂಗಟ್ಟು ಮುಚ್ಚುವಂತೆಯೂ ಕಲ್ಲು ತೂರಿದ್ದಾರೆ. 15 ಮಂದಿ ವಿರುದ್ಧ ಎಫ್ಐಆರ್, ಖಾಕಿ ಪಡೆ ತಲಾಶ್. ರಹಿಮಾನ್ ಹತ್ಯೆ ಸಂಬಂಧ 15 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗಾಯಾಳು ಕಲಂದರ್ ಶಫಿ ನೀಡಿದ ದೂರಿನಡಿ ಕೇಸ್ ದಾಖಲಿಸಲಾಗಿದ್ದು ದೀಪಕ್, ಸುಮಿತ್ ನೇತೃತ್ವದಲ್ಲಿ ಹತ್ಯೆಯಾಗಿರೋ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ 5 ಪೊಲೀಸ್ ತಂಡವನ್ನ ರಚಿಸಲಾಗಿದ್ದು ಮೂಲೆ ಜಾಲಾಡುತ್ತಿದ್ದಾರೆ. ಯಾವಾಗ ಕರಾವಳಿಯಲ್ಲಿ ನೆತ್ತರು ಹರಿತೋ ರಾಜಕೀಯ ಸಂಘರ್ಷ ಶುರುವಾಗಿದೆ. ಎಸ್ಡಿಪಿಐ ನಾಯಕರು ಸಾಲು ಆರೋಪ ಮಾಡಿದ್ದಾರೆ. ಸಂಘ ಪರಿವಾರಕ್ಕೆ ಸೇರಿದ ಗೂಂಡಾಗಳಿಂದ ಹತ್ಯೆಯಾಗಿದೆ. ಕೆಲ ಕಿಡಿಗೇಡಿಗಳಿಂದ ಮುಸ್ಲಿಮರಿಗೆ ಬಹಿರಂಗ ಬೆದರಿಕೆ ಬಂದಿದ್ದು ರೌಡಿ ಶೀಟರ್ ಒಬ್ಬನ ಹತ್ಯೆಗೆ ಪ್ರತೀಕಾರವಾಗಿ ಬೆದರಿಕೆ ಹಾಕಿದ್ರು. ಮೊನ್ನೆ ನಡೆದ ಪ್ರತಿಭಟನೆಯಲ್ಲಿ ರಕ್ತಕ್ಕೆ ರಕ್ತ ಎಂದು ಶಪಥ ಮಾಡಿದ್ರು. ಭರತ್ ಕುಂಡೇಲು, ಶ್ರೀಕಾಂತ್ ಶೆಟ್ಟಿ ಪ್ರತೀಕಾರದ ಮಾತಾಡಿದ್ದರು. ಆದರೆ ಬೆದರಿಕೆ ಹಾಕಿದವರನ್ನ ಪೊಲೀಸರು ಬಂಧಿಸಿಲ್ಲ. ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಏನಾಯಿತು? 15 ಮಂದಿಯಿಂದ ರಹಿಮಾನ್ ಹತ್ಯೆ ಆಗಿದೆ. ಕೆಲ ಗೂಂಡಾಗಳು ಅಮಾಯಕನನ್ನ ಕೊಂದಿದ್ದಾರೆ. ಸಂಘ ಪರಿವಾರ ಓಪನ್ ಹೇಳಿಕೆ ಕೊಟ್ಟರೂ ಕ್ರಮ ಕೈಗೊಂಡಿಲ್ಲ ಅಂತ ಕಿಡಿಕಾರಿದ್ದಾರೆ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ಪ್ರೇರಿತವಾದಂತಹ ಕೆಲವು ಶಕ್ತಿಗಳು, ಕೆಲವು ಕಿಡಿಗೇಡಿಗಳು ಇಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಮುಸ್ಲಿಂ ಯುವಕರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ. ಆಮೇಲೆ ಕೆಲವು ದ್ವೇಷ ಭಾಷಣ ಮಾಡುವಂತಹ ವ್ಯಕ್ತಿಗಳು, ಇಲ್ಲಿ ರಕ್ತ ಕೊಡಲಿಕ್ಕೆ ನಾವು ತಯಾರಿದ್ದೇವೆ, ನಾವು ರಕ್ತವನ್ನು ಯಾವ ಸಂದರ್ಭದಲ್ಲಿ ಕೊಡ್ತದೆ ಅಂತ ನಾವು ತೀರ್ಮಾನ ಮಾಡ್ತೇವೆ ಅಂತ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾರೆ. ಒಂದು ರೀತಿಯಲ್ಲಿ ಇಲ್ಲಿನ ಕಾನೂನಿಗೆ ಸವಾಲು ಮಾಡುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಕರಾವಳಿಯಲ್ಲಿ ಮತ್ತೆ ರಿವೆಂಜ್ ವಾರ್. ಸುಹಾಸ್ ಶೆಟ್ಟಿ ಹತ್ಯೆ ದಿನದಿಂದಲೂ ರಿವೆಂಜ್ ವಾರ್ ನಡೀತಾನೇ ಇತ್ತು. ಈಗ ಮತ್ತೆ ಶುರುವಾಗಿದೆ. ಟಾರ್ಗೆಟ್ ಬಾಯ್ ಪೇಜ್ನಲ್ಲಿ ಪೋಸ್ಟ್ ಒಂದನ್ನ ಹಾಕಲಾಗಿದ್ದು ಬಜರಂಗ ದಳದ ಭರತ್ ಕುಂಡೇಲುಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ರಹೀಂ ಹತ್ಯೆ ಬಗ್ಗೆ ಶಿವಮೊಗ್ಗದಲ್ಲಿ ಮಾತಾಡಿದ ದಿನೇಶ್ ಗುಂಡೂರಾವ್, ಶೀಘ್ರದಲ್ಲೇ ಆರೋಪಿಗಳನ್ನ ಬಂಧಿಸ್ತೀವಿ, ಪೂರ್ತಿ ತನಿಖೆಯಾದ ನಂತರ ಎಲ್ಲ ಹೇಳ್ತೇವೆ ಎಂದಿದ್ದಾರೆ. ಮಂಗಳೂರು ಘಟನೆ, ಈ ತರ ಸರಣಿ ಹತ್ಯೆಗಳಾಗ್ತಾ ಇರತಕ್ಕಂಥದ್ದು ನಿಜವಾಗಲೂ ಆ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಕೆಟ್ಟ ಹೆಸರು. ಪೊಲೀಸ್ ಅವರಿಗೆ ಇದರ ಹಿಂದೆ ಯಾರಿದ್ದಾರೆ ಅಂತ ಕೂಡ ಕೆಲವು ಮಾಹಿತಿಗಳು ಕೂಡ ಗೊತ್ತಾಗಿದೆ. ಅದೆಲ್ಲ ಅವರು ಖಂಡಿತವಾಗಿಯೂ ಯಾರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಹಿಡಿದಾಕುವಂತ ಕೆಲಸ ಪೊಲೀಸರು ಮಾಡ್ತಾರೆ ಅಂತ ಕೂಡ ನನಗೆ ವಿಶ್ವಾಸ ಇದೆ. ಒಟ್ನಲ್ಲಿ ಕರಾವಳಿಯಲ್ಲಿ ಮೇಲಿಂದ ಮೇಲೆ ಸರಣಿ ಹತ್ಯೆಗಳಾಗ್ತಿದ್ದು ಜಾತಿ ಸಂಘರ್ಷವೋ ದ್ವೇಷದ ಸಂಘರ್ಷವೋ ಗೊತ್ತಿಲ್ಲ. ಹೆಣಗಳ ರಾಶಿ ಬೀಳುತ್ತಿರೋದು ಮಾತ್ರ ಸುಳ್ಳಲ್ಲ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.